ಪುನರ್ಜನ್ಮ ಅಥವಾ ರೀಇನ್ಕಾರ್ನೇಷನ್ ಇದರ ಬಗ್ಗೆ ತುಂಬ ಜನರ ಹತ್ತಿರ ಕೇಳಿದರೆ ಹೇಳೋದೊಂದೇ, ಇದೊಂದು ದಂತಕಥೆ ಅಂತ. ಮನುಷ್ಯ ಹುಟ್ಟಿದ ಮೇಲೆ ಸಾಯೋದು ಕಾಮನ್. ಆದರೆ ಸತ್ತ ಮನುಷ್ಯ ಮರಳಿ ಹುಟ್ಟಿ ತನ್ನ ಹಳೆ ಜನ್ಮದ ಬಗ್ಗೆ ಹೇಳಿದರೆ ಯಾರಿಗೇ ಆಗಲಿ ಶಾಕ್ ಆಗುತ್ತೆ ಅಲ್ವಾ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಭಾರತದಲ್ಲಿ ನಡೆದಂಥ ಒಂದು ಖ್ಯಾತ ಪುನರ್ಜನ್ಮದ ರೋಚಕ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ. ಅದು 11 ಡಿಸೆಂಬರ್ 1926. ಒಂದು ಪುಟ್ಟ ಹೆಣ್ಣು ಮಗು ದೆಹಲಿಯಲ್ಲಿ ಜನ್ಮ ತಾಳುತ್ತೆ. ಆ ಹೆಣ್ಣು ಮಗು ಸುಮಾರು 3 ವರ್ಷಗಳ ಕಾಲ ಮಾತಾಡಲೇ ಇಲ್ವಂತೆ. ಸೊ ಮನೆಯಲ್ಲಿ ಎಲ್ಲರೂ ಡಾಕ್ಟರ್ ಕಡೆ ತೋರಿಸಿದ್ರು, ಹಾಗೆ ದೇವಸ್ಥಾನಕ್ಕೂ ಹೋಗಿ ಕೂಡ ಹರಕೆಯನ್ನು ದೇವರಲ್ಲಿ ಕಟ್ಕೊಳ್ತಾರೆ. ಯಾವಾಗ ಇವಳಿಗೆ 4 ವರ್ಷ ಆಗುತ್ತೋ ಆವಾಗ ಈಕೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ್ಯಂಡ್ ಅವಳು ಮಾತಾಡೋದನ್ನು ಕೇಳಿ ಇಡೀ ಮನೆಯವರು ಶಾಕ್ ಆಗ್ತಾರೆ. ಬಿಕಾಸ್ ಅವಳು ತನ್ನ ಹಿಂದಿನ ಜನ್ಮದಲ್ಲಿ ನಡೆದಂಥ ಎಲ್ಲ ಘಟನೆಗಳ ಬಗ್ಗೆ ಹೇಳೋಕೆ ಸ್ಟಾರ್ಟ್ ಮಾಡಿರ್ತಾಳೆ. ಆ ಹುಡುಗಿಗೆ ಕೇವಲ 4 ವರ್ಷ ಅಲ್ವಾ, ಸೊ ಅದಕ್ಕೆ ಅವಳ ಮನೆಯಲ್ಲಿ ಅವಳ ಮಾತನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸ್ವಲ್ಪ ದಿನ ಬಿಟ್ಟು ಸರಿ ಆಗ್ತಾಳೆ ಅಂತ ಅಂದ್ಕೊಂಡು ಮನೆಯವರು ಸುಮ್ಮನಾಗ್ತಾರೆ. ಆ 4 ವರ್ಷದ ಹುಡುಗಿಯ ಹೆಸರು ಶಾಂತಾದೇವಿ. ಬಟ್ ಮುಂದೇನೂ ಕೂಡ ಈ ಹುಡುಗಿ ಸುಮ್ಮನೆ ಇರೋ ಥರ ಕಾಣಲಿಲ್ಲ. ಅವಳು, ಇದು ನನ್ನ ಮನೆಯಲ್ಲ, ನನ್ನ ಮನೆ ದೆಹಲಿಯಿಂದ 140 ಕಿಲೋಮೀಟರ್ ದೂರದಲ್ಲಿರುವ ಮಥುರಾ ನಗರದಲ್ಲಿ ಇದೆ ಅನ್ನೋಕೆ ಸ್ಟಾರ್ಟ್ ಮಾಡ್ತಾಳೆ. ಅಷ್ಟೇ ಅಲ್ಲ, ಈ 4 ವರ್ಷದ ಹುಡುಗಿ ತನ್ನ ಹಳೆ ಜನ್ಮದ ಗಂಡನ ಬಗ್ಗೆ ಹಾಗೆ ತನ್ನ ಕುಟುಂಬದ ಬಗ್ಗೆ ಹೇಳೋಕೆ ಸ್ಟಾರ್ಟ್ ಮಾಡಿರ್ತಾಳೆ. ಇಲ್ಲಿಯವರೆಗೂ ಶಾಂತಾದೇವಿಯವರ ತಂದೆ ತಾಯಿ ಸುಮ್ಮನಿದ್ರು. ಆದರೆ ಶಾಂತಾದೇವಿ ಹೇಳಿದ ಒಂದು ಸತ್ಯವನ್ನ ಕೇಳಿ ಅವರು ಕೂಡ ಬೆಚ್ಚಿ ಬೀಳ್ತಾರೆ. ಅದೇನಂದ್ರೆ, ಅವಳ ಕೊನೆ ಜನ್ಮದಲ್ಲಿ ಅವಳು ಹೇಗೆ ಸತ್ಲು, ಹಾಗೆ ತನ್ನ 10 ದಿನದ ಮಗು ಇರೋದ್ರ ಬಗ್ಗೆ ಕೂಡ ಹೇಳಿದ್ಲು. ಬಹುಶಃ ಯಾರಾದರೂ ಮರುಜನ್ಮ ಪಡೆದಿದ್ರೆ ಕೆಲವು ಸತ್ಯಗಳನ್ನು ಹೇಳ್ಬೋದು. ಆದರೆ ಶಾಂತಾದೇವಿ ಒಂದೊಂದು ಸಣ್ಣ ಮೈನ್ಯೂಟ್ ಡೀಟೇಲ್ಸ್ಗಳನ್ನು ಹೇಳೋಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾಳೆ. ಶಾಂತಾದೇವಿ ತನ್ನ ಮನೆ ಮಧುರಾ ನಗರದಲ್ಲಿದೆ, ಹಾಗೆ ನನ್ನ ಮನೆಯಲ್ಲಿ ಒಂದು ಬಟ್ಟೆ ಅಂಗಡಿ ಇದೆ, ಹಾಗೆ ನನ್ನ ಗಂಡನ ಮನೆತನದ ಹೆಸರು ಚೌಬಾನ್ ಅಂತ ಹೇಳ್ತಾಳೆ. ಆ್ಯಂಡ್ ಇದೆಲ್ಲದರ ಜೊತೆಗೆ ನನಗೆ 10 ದಿನದ ಒಬ್ಬ ಮಗನಿದ್ದ, ಜನ್ಮ ನೀಡಿ 10 ದಿನಕ್ಕೆ ನನ್ನ ಸಾವು ಆಗುತ್ತೆ ಅಂತ ಹೇಳ್ತಾಳೆ. ಜಸ್ಟ್ ಇಮ್ಯಾಜಿನ್, 4 ವರ್ಷದ ಒಂದು ಪುಟ್ಟ ಹುಡುಗಿ ಈ ಥರದ ಮಾತುಗಳನ್ನು ಆಡಿದರೆ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಹಾಗೆ ಅವಳ ತಂದೆ ತಾಯಿ ಕೂಡ ನೆಗ್ಲೆಕ್ಟ್ ಮಾಡಿದರು. ಆದರೆ ಇದೇ ರೀತಿ ತನ್ನ ಹಳೆ ಜನ್ಮದ ಹಲವಾರು ಕಥೆಗಳನ್ನು ಅವಳು ಹೇಳೋಕೆ ಮುಂದಾಗ್ತಾಳೆ. ಅದರಲ್ಲೂ ಕೂಡ ತನ್ನ ಗಂಡನಿಗೆ ಇರುವ 3 ವಿಶಿಷ್ಟ ಗುಣಲಕ್ಷಣಗಳನ್ನು ಕೂಡ ಇವಳು ಹೇಳಿದ್ಲು. ನನ್ನ ಗಂಡ ನೋಡಲು ಚೆನ್ನಾಗಿದ್ದ, ಅವನ ಎಡಗಲ್ಲದಲ್ಲಿ ಒಂದು ಮಚ್ಚೆ ಇದೆ, ಆ್ಯಂಡ್ ಅವನು ಕನ್ನಡಕವನ್ನು ಧರಿಸ್ತಿದ್ದ ಅಂತ ಹೇಳಿದ್ಲು. ಆ್ಯಂಡ್ ಅವಳ ಬಟ್ಟೆ ಅಂಗಡಿ ದ್ವಾರಕಾಧೀಶ ಮಂದಿರದ ಎದುರುಗಡೆನೇ ಇದೆ ಅಂತ ಹೇಳಿದ್ಲು. ಸೊ ಇಷ್ಟೆಲ್ಲ ಹೇಳಿದ ಮೇಲೆ ಇವಳ ತಂದೆ ತಾಯಿ ಇವಳು ಹೇಳ್ತಿರೋದು ಸತ್ಯನ ಸುಳ್ಳ ಅಂತ ತಿಳ್ಕೊಳ್ಳೋಕೆ ಮುಂದಾಗ್ತಾರೆ. ಆ್ಯಂಡ್ ಇವಳ ತಂದೆ ತಾಯಿಗೆ ಸತ್ಯವನ್ನು ತಿಳ್ಕೊಳ್ಳೋಕೆ ಮುಂದಾದಾಗ ಒಂದು ದೊಡ್ಡ ಶಾಕ್ ಎದುರಾಗುತ್ತೆ. ಶಾಂತಾದೇವಿ ಹೇಳಿದ ಹಾಗೆ ಮಧುರಾ ನಗರದಲ್ಲಿ 9 ವರ್ಷಗಳ ಹಿಂದೆ ಜನ್ಮ ನೀಡಿ 10 ದಿನಕ್ಕೆ ಒಬ್ಬ ಮಹಿಳೆ ಸತ್ತೋಗ್ತಾಳೆ. ಆ್ಯಂಡ್ ಅವಳ ಹೆಸರು ಲುಗುಡಿ ದೇವಿ ಅಂತ. ಆ್ಯಂಡ್ ಶಾಂತಾದೇವಿ ಹೇಳಿದ ಹಾಗೆ ಆ ವ್ಯಾಪಾರಿ, ಅಂದರೆ ತನ್ನ ಗಂಡನಲ್ಲಿ ಇರೋ 3 ಯೂನಿಕ್ ಫೀಚರ್ಸ್ಗಳು ಇರೋ ವ್ಯಕ್ತಿನೇ ಅವಳ ಗಂಡ ಆಗಿರ್ತಾನೆ. ಅವನ ಹೆಸರು ಕೇದಾರ್ನಾಥ್ ಅಂತ. ಸೊ ಈ ಶಾಂತಿದೇವಿನೇ ಲುಗುಡಿ ದೇವಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಕೇದಾರ್ನಾಥ್ ಶಾಂತಿದೇವಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ. ಲೈಕ್ ಅವಳಿಗಿದ್ದ ಅರ್ಥ್ರೆಟಿಕ್ಸ್ ಬಗ್ಗೆ, ಹಾಗೆ ತಾನು 2ನೇ ಮದುವೆ ಆಗಲಿಕ್ಕೆ ಅವಳು ಯಾಕೆ ಒಪ್ಕೊಂಡ್ಲು ಅಂತ. ಸೊ ಈ ಎಲ್ಲ ವಿಷಯಗಳು ಲುಗುಡಿ ದೇವಿಗೆ ಮಾತ್ರ ಗೊತ್ತಿರ್ತವೆ. ಆ್ಯಂಡ್ ಗೆಸ್ ವಾಟ್, ಶಾಕಿಂಗ್ಲಿ ಲುಗುಡಿ ದೇವಿಗೆ ಗೊತ್ತಿದ್ದಂಥ ಎಲ್ಲ ಸತ್ಯಗಳು ಕೂಡ ಈ ಶಾಂತಾದೇವಿಗೂ ಕೂಡ ಗೊತ್ತಿರ್ತವೆ. ಸೊ ಈ ಘಟನೆ 19ರ ದಶಕದಲ್ಲಿ ಭಾರತದಲ್ಲಿ ನಡೆದಂಥ ಅತಿ ದೊಡ್ಡ ಕೇಸ್ ಆಗಿ ಹೊರಹೊಮ್ಮುತ್ತೆ. ಎಲ್ಲ ಮೀಡಿಯಾ ಅಟೆನ್ಷನನ್ನು ಕೂಡ ಪಡೆಯುತ್ತೆ. ಅದು ಕೂಡ 1930ರಲ್ಲಿ ಭಾರತ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡ್ತಿರ್ಬೇಕಾದ್ರೆ ನಡೆದಂಥ ಘಟನೆ ಇದು. ಈ ಘಟನೆ ಎಷ್ಟು ಸ್ಪ್ರೆಡ್ ಆಗಿತ್ತಂದರೆ ಇಮ್ಯಾಜಿನ್, ಮಹಾತ್ಮ ಗಾಂಧೀಜಿಯವರು ಕೂಡ ಆ ಕಾಲದಲ್ಲಿ ಈ ಹುಡುಗಿಯನ್ನು ಭೇಟಿಯಾಗೋಕೆ ಮುಂದಾಗ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಗಾಂಧೀಜಿಯವರು ಪ್ರೊಫೆಷನಲಿ ವಕೀಲರಾಗಿದ್ದರು ಅಂತ. ಅವರು ಶಾಂತಿದೇವಿಯನ್ನ ಭೇಟಿಯಾಗಿ ಅವಳ ಜೊತೆ ಮಾತಾಡಿ 15 ಜನರ ಒಂದು ಕಮಿಟಿಯನ್ನು ಸೆಟ್ ಮಾಡ್ತಾರೆ. ಈ 15 ಜನರ ಕಮಿಟಿಯ ಟಾಸ್ಕ್ ಏನಾಗಿತ್ತು ಅಂತಂದರೆ, ಈ ಪುನರ್ಜನ್ಮದ ಕತೆ ನಿಜನಾ ಅಥವಾ ಸುಳ್ಳ ಅಂತ ಪ್ರೂವ್ ಮಾಡಬೇಕಾಗಿರುತ್ತೆ. ಈ ಕಮಿಟಿಯಲ್ಲಿ ದೇಶದ ಖ್ಯಾತ ವಕೀಲರು, ಜರ್ನಲಿಸ್ಟ್ ಕೂಡ ಇರ್ತಾರೆ. ಈ 15 ಜನರ ಕಮಿಟಿಯೊಂದಿಗೆ ಶಾಂತಾದೇವಿ ಮಧುರಾ ನಗರಕ್ಕೆ ಭೇಟಿ ಕೊಡ್ತಾಳೆ. ತನ್ನ ಊರಿನಲ್ಲಿ ನಡೆದಂಥ ಪ್ರತಿಯೊಂದು ಚೇಂಜಸ್ಗಳನ್ನು ಕೂಡ ಅವಳು ಗುರ್ತು ಹಿಡಿತಾಳೆ. ಆ್ಯಂಡ್ ತನಗೆ ಪರಿಚಯ ಇದ್ದ ಎಲ್ಲ ವ್ಯಕ್ತಿಗಳನ್ನು ಗುರ್ತು ಹಿಡಿದು ಅವರ ಹೆಸರುಗಳನ್ನು ಹೇಳ್ತಾಳೆ. ಕೊನೆಗೆ ಎಲ್ಲ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ 15 ಜನರ ಕಮಿಟಿ ಆಗಿನ ಲುಗುಡಿ ದೇವಿಯೇ ಈಗಿನ ಶಾಂತಾದೇವಿ ಅನ್ನೋದನ್ನು ಒಂದು ವರದಿಯ ಮೂಲಕ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಫ್ರೆಂಡ್ಸ್, ಈ ಘಟನೆ ಅಪರೂಪಕ್ಕೆ ಮೀಡಿಯಾ ಅಟೆನ್ಷನನ್ನು ಪಡೀತು ಅನ್ನೋದಕ್ಕೆ ಎಲ್ರಿಗೂ ಪುನರ್ಜನ್ಮದ ಬಗ್ಗೆ ಒಂದು ಬಿಲೀಫನ್ನು ಹುಟ್ಟು ಮಾಡ್ತು. ಆದರೆ ನಿಜ ಹೇಳಬೇಕಂದ್ರೆ ಇಂಥ ಹಲವಾರು ಘಟನೆಗಳು ಈಗಾಗಲೇ ಆಗಿ ಹೋಗಿವೆ. ಭಗವದ್ಗೀತೆಯಲ್ಲೇ ಹೇಳಿದ ಹಾಗೆ ಮನುಷ್ಯನ ದೇಹಕ್ಕೆ ಅಂತ್ಯ ಇದೆ ಹೊರತು ಆತ್ಮಕ್ಕಲ್ಲ. ಸೊ ಇಂತಹ ಅಪರೂಪದ ಘಟನೆಗಳು ನಡೀತಾನೆ ಇರ್ತವೆ. ಆ್ಯಂಡ್ ಜಸ್ಟ್ ಇಮ್ಯಾಜಿನ್ ಮಾಡಿ, ನಿನ್ನೆ ಎಕ್ಸಾಮ್ಗೆ ಓದಿದ್ದೇ ನೆಕ್ಸ್ಟ್ ಡೇ ನೆನಪಿರಲ್ಲ. ಅಂಥದ್ರಲ್ಲಿ ತನ್ನ ಹಳೆ ಜನ್ಮದ ಪ್ರತಿಯೊಂದು ಘಟನೆಗಳನ್ನು ಹೇಳಿದ ಶಾಂತಾದೇವಿ ಆಗಿನ ಕಾಲದಲ್ಲಿ ಒಂದು ಅಚ್ಚರಿಯನ್ನು ಮೂಡಿಸಿರ್ತಾಳೆ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ. ಮುಂದೆ ಇಂತಹದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತಿರ್ತೀನಿ. ಐ ಆಮ್ ನಿಖಿಲ್, ಸೈನಿಂಗ್ ಆಫ್ ಫ್ರಮ್ ಇನ್ಫೋವೇಗ.